ಪ್ರವಾಸ ಮಾಡಿದ್ದೀನಿ ಮತ್ತು ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದೀನಿ. ಇವತ್ತು ಅಗರ್ವಾಲ್ರವರು SIR ಬಗ್ಗೆ, ಸಂಘಟನೆ ಬಗ್ಗೆ ಮತ್ತು ನನ್ನ ಹೊನ್ನಾಳಿ ಮತಕ್ಷೇತ್ರಕ್ಕೆ ಭೇಟಿ ಕೊಡ್ತೀವಿ ಅಂತ ಹೇಳಿದರೆ ನಾನು ಸಹ ಆಹ್ವಾನ ಮಾಡಿದ್ದೀನಿ. ಮತಕ್ಷೇತ್ರ ಬರಬೇಕು, ನಾನು ಸದಾ ಕ್ರಿಯಾಶೀಲ ರಾಜಕಾರಣಿ, ಜನರ ಮಧ್ಯೆ ಇದ್ದು ಕೆಲಸ ಮಾಡ್ತಕ್ಕಂಥವನು, ಬರಬೇಕಂತ ವಿನಂತಿಯನ್ನು ಮಾಡಿದ್ದೀನಿ. ಮುಂದಿನ ಬಾರಿ ಬಂದಾಗ ಬರ್ತೀವಿ ಅಂತ ಹೇಳಿದರೆ ಹಾಗಾಗಿ ಕೆಲವು ಸೂಚನೆಗಳನ್ನು ಪಕ್ಷ ನನಗೆ ಏನು ತೋರಿಸಿದೆ ಅದನ್ನು ನಾನು ಪಾಲಿಸ್ತೀನಿ. ಸದಾನಂದ ಗೌಡ್ರ ಬಗ್ಗೆ ಹಿರಿಯರು ನಾನು ಮಾತಾಡೇ ಅಲ್ಲಲ್ಲ, ನನ್ನ ವಿತ್ ವಿಡಿಯೋ ಇದೆ, ಡಾಕ್ಯುಮೆಂಟ್ಸ್ ಇದೆ, ವಿತ್ ಡಾಕ್ಯುಮೆಂಟ್ಸ್ ಇದೆ. ಸದಾನಂದ ಗೌಡರು ಹಿರಿಯರು, ಅವರು ಮಾಧ್ಯಮದಲ್ಲಿ ಮಾತಾಡಿದ್ದನ್ನು ನಾನು ಕೇಳಿಲ್ಲ, ನೋಡಿಲ್ಲ. ಸದಾನಂದ ಗೌಡ್ರ ಬಗ್ಗೆ ಮಾತಾಡೇ ಇಲ್ಲ. ಮಾಧ್ಯಮ ಇದು ವಿತ್ ರೆಕಾರ್ಡ್ಸ್ ಇದೆ, ಅಂತಕ್ಕೆ ಮೀಡಿಯಾ ರೆಕಾರ್ಡ್ಸ್ ಇದೆ. ನಾನು ಮಾತಾಡೋದು ವಿತ್ ಬೈಟ್ ಇದೆ. ನಾನು ಎಲ್ಲೂ ಮಾತಾಡಿಲ್ಲ ಸದಾನಂದ ಗೌಡ್ರ ವಿರುದ್ಧ. ಇದನ್ನು ಆರ್ಕೆ ಉತ್ತರ ಅಲ್ಲ ಅಥವಾ ಬೇರೆ ಯಾವುದೂ ಇಲ್ಲ, ನನ್ನ ವಿತ್ ಡಾಕ್ಯುಮೆಂಟ್ಸ್ ಇದೆ. ನಾನು ಏನೂ ಮಾತಾಡಲ್ಲ ಸದಾನಂದ ವಿರುದ್ಧ. ಸದಾನಂದ ಗೌಡ್ರ ಬಗ್ಗೆ ಮಾತಾಡೇ ಇಲ್ಲ. ತಾಕತ್ತಿದ್ರೆ ಕಿತ್ತು ಬಿಸಾಕಿ ಅಂತ ಹೇಳಲ್ಲ, ವಿಜಯೇಂದ್ರ ಸಂಘಟನೆ ಮಾಡ್ತಾರೆ ಅಂತ ಅಷ್ಟು ಹೇಳಿದ್ದೀನಿ. ಧನ್ಯವಾದಗಳು. ಈಗ ನಾನು ಒಂದು ನಮ್ಮ ಪ್ರಭಾರಿಗಳು ಕೆಲವು ಸೂಚನೆಗಳನ್ನು ಕೊಡ್ತಾರೆ ಅಂತ ಹೇಳಿದ್ದೀನಿ. ಪಕ್ಷದ ಆಂತರಿಕ ವಿಷಯಗಳನ್ನು ಬಹಿರಂಗವಾಗಿ ಮಾತಾಡಬಾರ್ದು ಅಂತೇಳಿ ಕೆಲವು ಸೂಚನೆ ಕೊಟ್ಟಿದ್ದಾರೆ. ನಾನು ಈ ಹಿಂದೆ ಅನೇಕ ಬಾರಿ ಮಾತಾಡಿದ್ದೆ ಸತ್ಯ. ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಸನ್ಮಾನ್ಯ ಯಡಿಯೂರಪ್ಪಾಜಿಯವರು ಮತ್ತು ಅಗರ್ವಾಲ್ರವರು, ರಾಷ್ಟ್ರೀಯ ನಾಯಕರು ಮಾತಾಡಬಾರ್ದು ಅಂತ ಹೇಳಿದ್ಮೇಲೆ ನಾನು ಕಳೆದ 2 ವರ್ಷಗಳಿಂದ ಪಕ್ಷದ ನಾಯಕರ ವಿರುದ್ಧ ಮಾತಾಡಿಲ್ಲ, ಈಗಲೂ ಮಾತಾಡಿಲ್ಲ, ಮುಂದೂ ಮಾತಾಡಲ್ಲ. ಧನ್ಯವಾದಗಳು. ನೋಡೋಣ, ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ, ICU ವಾರ್ಡ್ನಾಗಿದೆ, ಟೇಕಪ್ ಆಗಿಲ್ಲ. ಸಿದ್ದರಾಮಯ್ಯನವರು 3 ವರ್ಷ ಮುಖ್ಯಮಂತ್ರಿಗಳಾದರು. DK ಶಿವಕುಮಾರ್ ಮುಖ್ಯಮಂತ್ರಿಗಳಾಗಿ 1 ತಿಂಗಳಾಯಿತು. ಒಂದು ರೀತಿ ಆರಂಭ ಶೂರರಂತೆ ಕೆಲವು ಘೋಷಣೆಗಳು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಕೇವಲ ಭರವಸೆಗಳು ಘೋಷಣೆ ಆಗಬಾರ್ದು. ನೋಡಿ, ಪ್ರತಿ ದಿವಸ ತಾಲೂಕು ಕಚೇರಿಗಳ ಮುಂದೆ ಇಡೀ ರಾಜ್ಯದಲ್ಲಿ ಸುಮಾರು 18 ಲಕ್ಷ ಫಲಾನುಭವಿಗಳ ಪೆನ್ಷನ್, ಅಜ್ಜ ಅಜ್ಜಿ, ತಂದೆ ತಾಯಿ ಮತ್ತು ಅಂಗವಿಕಲರು ವೇತನ ಬಿಡುಗಡೆ ಆಗಿಲ್ಲ. ಮೊದಲು ಅವ್ರಿಗೆ ಬಿಡುಗಡೆ ಮಾಡಿರಿ. ನಿಮ್ಮ ಸರ್ಕಾರ ಬೊಕ್ಕಸ ಖಾಲಿ ಇದೆ. ಪಾಪ ವಯೋವೃದ್ಧರಿಗೆ ಯಡಿಯೂರಪ್ಪನವರ ಅಧಿಕಾರದಾಗಿದ್ದಾಗ 50 ರೂಪಾಯಿಂದ 600 ರೂಪಾಯಿ ಮಾಡಿದರು. ಅಂಥವ್ರಿಗೆ ಈಗ ಗೃಹಲಕ್ಷ್ಮಿ ಕೊಡ್ತಲ್ಲ, ವೇತನಗಳು ಸಿಗ್ತಾಯಿಲ್ಲ, ಜನ ಪರದಾಡ್ತಿದ್ದಾರೆ. ಮೊದಲು ವಯೋವೃದ್ಧರಿಗೆ ನೆರವು ಬರಬೇಕು. ಮತ್ತು ಭಾಳಷ್ಟು ಕಡೆ ಜಿಲ್ಲೆಗಳಲ್ಲಿ ಬರಗಾಲ ಇದೆ, ಬರಗಾಲ ಘೋಷಣೆ ಮಾಡಿ ರೈತರಿಗೆ ಸಮರ್ಪಕವಾಗಿ ರಸಗೊಬ್ಬರ, ಯೂರಿಯಾ ವಿತರಣೆ ಮಾಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಮತ್ತು ಇನ್ನು ವಿಶೇಷವಾಗಿ ಹೈನುಗಾರಿಕೆ ರೈತನ ಉಪಕಸುಬು, ಹೈನುಗಾರಿಕೆಗೆ ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಒಂದೇ ಒಂದು ಮನೆ 3 ವರ್ಷ ಆಯಿತು, ಒಂದು ಮನೆ ಬಿಡುಗಡೆ ಮಾಡಿಲ್ಲ. ಅದೇ ನಮ್ಮ ಸರ್ಕಾರ ಇದ್ದಾಗ ಅತಿವೃಷ್ಟಿಯಲ್ಲಿ ಮನೆಯನ್ನು ಕಳ್ಕೊಂಡಿದ್ದರು ಯಡಿಯೂರಪ್ಪನವರು. 5 ಲಕ್ಷ 3 ಲಕ್ಷ ಮನೆ ಕೊಟ್ಟರು. ನನ್ನ ಕ್ಷೇತ್ರದಲ್ಲಿ 5,000 ಮನೆಗಳು ಕೊಟ್ವಿ. ಸುಮಾರು 200 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ವಿ. ಮೊದಲು ಬಡವರಿಗೆ ಮನೆ ಕಟ್ಕೊಳ್ಳೋ ಸೂರನ್ನು ರೂಪಿಸ್ಕೊಳ್ಳೋಕೆ ಮನೆಗಳಿಗೆ ಬಿಡುಗಡೆ ಮಾಡಿರಿ ಅಂತ ಒತ್ತಾಯ ಮಾಡ್ತೀನಿ. ಇನ್ನು ವಿಧಿವೆಯರು, ವಯೋವೃದ್ಧರು ಪ್ರತಿ ದಿವಸ ತಾಲೂಕು ಕಚೇರಿಗಳೆಲ್ಲ ಅಲ್ದಾಡ್ತಾರೆ ಇಡೀ ರಾಜ್ಯಾದ್ಯಂತ. 18 ಲಕ್ಷ ಇವತ್ತು ಜನರಿಗೆ ವೇತನ ನಿಂತಿದೆ, ಅವರ ಗೋಳು ಕೇಳಲಿಲ್ಲ. ಹಾಗಾಗಿ ತಕ್ಷಣ ಹಣ ಬಿಡುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು.